ಭಟ್ಕಳ ತಾಲೂಕಿನ ಹೆಬ್ಳೆ ವೆಂಕಟಾಪುರ ಹೊಳೆಯಲ್ಲಿ ಅನಧಿಕೃತವಾಗಿ ಕೆಂಪು ಮಣ್ಣು ತುಂಬಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಆ ಭಾಗದ ಜನರು ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದರು. ಮನವಿ ಪ್ರಕಾರ ಹೇಬಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವೆಂಕಟಾಪುರ ಹೊಳೆ ಪ್ರದೇಶದಲ್ಲಿ ರೆಸಾರ್ಟ್ ನಿರ್ಮಾಣ ಉದ್ದೇಶದಿಂದ ಕಾಡು ಮರಗಳನ್ನು ಕಡಿದು ಸಿಆರ್ಝೆಡ್ ಅನುಮತಿ ಪಡೆಯದೆ ಮಣ್ಣು ತುಂಬಿ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಾಗಿದೆ. ಇದರಿಂದ ಜಲಚರ ಪರಿಸರ ಹಾನಿಗೊಳಗಾಗಿದ್ದು ನೀರಿನ ಸಹಜ ಹರಿವಿಗೆ ಅಡ್ಡಿಯಾಗಿದೆ ಎಂದು ಆರೋಪಿಸಲಾಗಿದೆ. ಮಳೆಗಾಲದಲ್ಲಿ ನೀರಿನ ಹರಿವು ತಡೆಯಲ್ಪಟ್ಟ ಪರಿಣಾಮ ಹಿಂಬದಿ ಪ್ರದೇಶಗಳಲ್ಲಿ ನೆರೆ ಪರಿಸ್ಥಿತಿ ಉಂಟಾಗುತ್ತಿದೆ ಎಂದು ನಿವಾಸಿಗಳು ತಿಳಿಸಿದ್ದಾರೆ. ಇತ್ತೀಚಿನ ಭಾರೀ ಮಳೆಯ ಸಂದರ್ಭದಲ್ಲಿ ಸಂಭವಿಸಿದ ದುರ್ಘಟನೆಯಲ್ಲಿ ಹಲವರು ಮೃತಪಟ್ಟ ಘಟನೆಗೂ ಈ ಮಣ್ಣು ತುಂಬಿರುವುದೇ ಕಾರಣವೆಂದು ಸ್ಥಳೀಯರು ಮನವಿಯಲ್ಲಿ ದೂರಿದ್ದಾರೆ. ಆದ್ದರಿಂದ ಹೊಳೆಯಲ್ಲಿ ತುಂಬಿರುವ ಕೆಂಪು ಮಣ್ಣನ್ನು ಕೂಡಲೇ ತೆರವುಗೊಳಿಸಿ ಪರಿಸರ ಹಾನಿಗೆ ಕಾರಣರಾದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿಯಲ್ಲಿ ಸ್ಥಳೀಯರು ಆಗ್ರಹಿಸಿದ್ದಾರೆ. ಎರಡು ಸೈಡು ಹೊಳೆ ನೀರನ್ನು ಹೋಗ್ತಾ ಇತ್ತು. ಈಗ ಅರ್ಧ ಹೊಳೆಯನ್ನು ಮುಚ್ಚಿದರೆ ಅಲ್ಲಿ ನಮಗೆ ತಾಗಾಗಿ 30 ಮನೆ ಉಂಟು. ಯಾವಾಗೂ ಅಲ್ಲಿ ಗಂಜಿ ಕೇಂದ್ರ ಆಗುವಂತು ವರ್ಷ ಮಳೆಗಾಲದಲ್ಲಿ. ಈಗ ಇನ್ನೂ ಮಳೆಗಾಲ ಹಿಡಿದು ಇನ್ನೂ ಅರ್ಧ ಹೊಳೆ ಮುಚ್ಚಿದ ಹಾಗೆ ಉಂಟು. ತಡೆಗೋಡೆ ತೆಗೆದಿಲ್ಲ, ಪೂಲ್ ನಿರ್ಮಾಣಿಸ್ತಿದ್ದಾರೆ. ಅದಕ್ಕಾಗಿ ಆದಷ್ಟು ಬೇಗ ಈ ಮಳೆ ಶುರುವಾಗೋದ್ರೊಳಗೆ ತಡೆಗೋಡೆ ತೆಗಿಬೇಕು ಮತ್ತು ಅಲ್ಲಿ ಖುಲ್ಲಪಡಿಸಬೇಕು ಅಂತೇಳಿ ನಾವು ಊರಲ್ಲೆಲ್ಲ ಏರ್ಪಾಡು ಮಾಡ್ಕೊಂಡು ಇವತ್ತು ದಿವಸದಲ್ಲಿ ಇವ್ರ ಮುಖಾಂತರ ರಜನೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಖುಲ್ಲಪಡಿಸಬೇಕು. ಭಟ್ಕಳದಲ್ಲಿ ನಡೆದಂಥ ಒಂದು 11 ಜನರ ದುರ್ಮರಣದ ಬಗ್ಗೆ ನಾವು ಇವತ್ತು ಮನವಿ ಕೊಟ್ಟು ತನಿಖೆ ಮಾಡಬೇಕಂತ ಡಿ.ಸಿ ಅವರ ಮನವಿ ಕೊಟ್ಟಿದ್ದೇವೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಈಗ ಸದ್ಯ ಅಲ್ಲೊಂದು ಬ್ರಿಡ್ಜ್ ಕಾಮಗಾರಿಕೆ ಸೇತು ನಡೆಯುವಂಥ ಬ್ರಿಡ್ಜಿಗೆ ಸೊ ಅದಕ್ಕೆ ಅಡ್ಡವಾಗಿ ಒಂದು ಮಣ್ಣು ಗೋಡೆಯನ್ನು ಕಟ್ಟಿದ್ದಾರೆ. ಸೊ ಆ ಮಣ್ಣು ಗೋಡೆ ಕಟ್ಟೋದ್ರಿಂದ ಮೇಲೆ ಭಾಗದಿಂದ ಕಡಿಮೆ ಕಟ್ಟದಿಂದ ಏನು ನೀರು ಹರಿದು ಬರ್ತಾ ಇದೆ ಆ ನೀರನ್ನು ಫೋರ್ಸ್ ಕಡಿಮೆ ಆಗಿಬಿಟ್ಟು ಒಂದೇ ಮಾರ್ಗದಲ್ಲಿ ಹೋಗ್ತಾ ಉಂಟು. ಸೊ ಮೇಲಿಂದ ಸಮುದ್ರ ಸೈಡಿಂದ ಬರೋ ನೀರು ಆಮೇಲೆ ಇದು ಕಡಿಮೆ ಕಟ್ಟದಿಂದ ಬರೋ ನೀರು ಎರಡೂ ಒಂದೇ ಡೈರೆಕ್ಷನ್ ಆಗೋದ್ರಿಂದ ಸೊ ನೀರಿನ ಅಲೆ ಇದು ಜಾಸ್ತಿ ಆಗಿಬಿಡ್ತದೆ, ಅಭಾವ ಜಾಸ್ತಿ ಆಗಿಬಿಡ್ತದೆ. ಸೊ ಹಾಗೆ ಮತ್ತು ಅದಲ್ಲದೆ ಏನು ಕಾಮಗಾರಿಕೆ ನಡೆಸ್ತಿದ್ದಾರೆ ಈಗ ಅಲ್ಲಿ 2 ದ್ವೀಪ ಇದೆ. ಆ 2 ದ್ವೀಪನ ರೀಸೆಂಟ್ಲಾಗಿ ಅವರು ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಮಿನಿಸ್ಟ್ರು ಅವ್ರ ಮಗಳ ಹೆಸರಲ್ಲಿ ಮತ್ತು ಅವರ ಸಹೋದರ ಅಣ್ಣನ ಹೆಸರಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಅಲ್ಲಿ ರೆಸಾರ್ಟ್ ಕಟ್ಟೋದ್ರಿಂದ ಅದಕ್ಕೆ ಅಡ್ಡವಾಗಿ ಒಂದು ಬ್ರಿಡ್ಜ್ ಕಟ್ಟಬೇಕು ಅನ್ನೋ ದೃಷ್ಟಿಯಿಂದ ಒಂದು ತಡೆಗೋಡೆಯನ್ನು ನಿರ್ಮಿಸಿದ್ದಾರೆ. ಸೊ ಆ ತಡೆಗೋಡೆ ನಿರ್ಮಿಸೋದ್ರಿಂದ ಆ ಕಡೆಯಿಂದ ನೀರು ಈ ಕಡೆ ಹೋಗ್ತದೆ, ಈ ಕಡೆ ನೀರು ಆ ಕಡೆ ಹೋಗ್ತದೆ. ಸೊ ಒಂದೇ ಮಾರ್ಗದಲ್ಲಿ ನೀರು ಹೋಗೋದ್ರಿಂದ ಈ ಥರ ಒಂದು ಇನ್ಸಿಡೆಂಟ್ ನಡೆದಿದೆ. ಅದ್ರ ಬಗ್ಗೆ ತನಿಖೆ ಆಗಬೇಕಂತ ಹೇಳ್ತೀವಿ. ಮತ್ತು ಈಗ ಇತ್ತೀಚಿನ ದಿನಗಳಲ್ಲಿ ಮಳೆಗಾಲ ಶುರುವಾಗಿರೋದ್ರಿಂದ ಅಲ್ಲಿ ಒಂದು ಕನಿಷ್ಠ 30 ಮನೆ ಇದೆ. ಆ 30 ಮನೆಗಳು ಸಾಕಷ್ಟು ಹಿಂದಿನ ಬಾರಿ ಕೂಡ ಗಂಜಿ ಕೇಂದ್ರವನ್ನು ನಿರ್ಮಿಸಿದ್ರು. ಸೊ ಮತ್ತೆ ಈಗೇನಾದರೂ ಇದನ್ನು ತಡೆಗೋಡೆಯನ್ನು ತೆಗೆದೇ ಇದ್ದಿದೆ ಸೊ ಮತ್ತೊಂದು ಇದೇ ಥರ ರೀತಿ ಒಂದು ದುರಂತಕ್ಕೂ ಕಾರಣ ಆಗ್ಬೋದು. ಮತ್ತು ಗಂಜಿ ಕೇಂದ್ರ ಕೂಡ ಸಾಕಷ್ಟು ಸ್ಥಾಪನೆ ಆಗ್ಬೋದು. ಹಾಗೆ ಸದ್ಯ ನಮ್ಮ MP ಕೂಡ ವಿಶ್ವೇಶ್ವರ ಕಾಗೇರಿಯವರು ಕೂಡ ಇದ್ರ ಬಗ್ಗೆ ಒಂದು ತನಿಖೆ ಆಗಬೇಕು, ಸೂಕ್ತ ತನಿಖೆ ಆಗಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಇವತ್ತು ಬಂದು ಇಲ್ಲಿ ಮನವಿಯನ್ನು ನೀಡಿದ್ದೇವೆ. ಅದಲ್ಲದೆ ಸಾಕಷ್ಟು ಅಲ್ಲಿ ಕಾಂಡ ಗಿಡಗಳು ಇರೋದ್ರಿಂದ ಜಲಚರ ಜೀವಿಗಳು ಮೊಟ್ಟೆ ಇಡುವ ಸ್ಥಳ. ಸೊ ಅದರಿಂದ ಜಲಚರ ಜೀವಿಗಳ ಸಂತತಿ ಕೂಡ ನಾಶ ಆಗ್ಬೋದು. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಬೇಗ ಆ ತಡೆಗೋಡೆಯನ್ನು ತೆಗಿಬೇಕು ಮತ್ತು ಕಾಮಗಾರಿಯನ್ನು ನಿಲ್ಲಿಸಬೇಕು. ಸಮಗ್ರ ತನಿಖೆ ಜಿಲ್ಲಾಧಿಕಾರಿಗಳು ಮಾಡಿಸ್ಬೇಕಂತ ನಾವು ಮನವಿಯನ್ನು ನೀಡಿದ್ದೇವೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.